ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 2 ಶ್ಲೋಕಗಳನ್ನ ತಿಳ್ಕೊಳ್ಳೋಣ. ಶ್ಲೋಕ 29. ಆದಿತ್ಸೋರನ್ನಪಾನಾನಾಮಾಸನ್ ಕುಕ್ಷ್ಯಂತ್ರನಾಡಯಃ ನದ್ಯಃ ಸಮುದ್ರಾಶ್ಚ ತಯೋಸ್ತುಷ್ಟಿ ಪುಷ್ಟಿಸ್ತದಾಶ್ರಯೇ. ಅನುವಾದ: ಆಹಾರ ಮತ್ತು ಪಾನೀಯದ ಅಪೇಕ್ಷೆಯಾದಾಗ ಹೊಟ್ಟೆ ಮತ್ತು ಕರುಳುಗಳು ಹಾಗೂ ನಾಡಿಗಳು ಕೂಡ ವ್ಯಕ್ತವಾದವು. ನದಿಗಳು ಮತ್ತು ಸಮುದ್ರಗಳು ಅವುಗಳ ತುಷ್ಟಿ ಮತ್ತು ಪುಷ್ಟಿಗಳಿಗೆ ಆಕರವಾಗಿವೆ. ಶ್ಲೋಕ 30. ನಿಧಿಧ್ಯಾಸೋರಾತ್ಮಮಾಯಾಂ ಹೃದಯಂ ನಿರಭಿದ್ಯತ ತಥೋ ಮನಶ್ಚಂದ್ರ ಇತಿ ಸಂಕಲ್ಪ ಕಾಮ ಏವಚ. ಅನುವಾದ: ತನ್ನ ಸ್ವಂತ ಶಕ್ತಿಯ ಚಟುವಟಿಕೆಗಳನ್ನು ಕುರಿತು ಚಿಂತಿಸಲು ಬಯಸಿದಾಗ ಹೃದಯ, ಮನಸ್ಸು, ಚಂದ್ರ, ಸಂಕಲ್ಪ ಮತ್ತು ಎಲ್ಲ ಬಯಕೆಗಳು ವ್ಯಕ್ತವಾದವು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ವಿಸರ್ಜನ ಅಂಗಗಳು ಹೇಗೆ ಸೃಷ್ಟಿಯಾಯಿತು, ಅದರ ನಿಯಂತ್ರಕ ದೇವತೆ ಯಾರು, ಮತ್ತೆ ನಾಭಿಯ ಬಗ್ಗೆ ತಿಳ್ಕೊಂಡ್ವಿ. ಅದು ಹೇಗೆ ಮೃತ್ಯು ಮತ್ತೆ ವಿಭಜನೆ ಮಾಡುವಂಥ ಶಕ್ತಿಯಾಗಿದೆ, ಅದ್ರ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ಆಹಾರ ಮತ್ತು ಪಾನೀಯ, ಊಟ ಮತ್ತು ನೀರು ಅಂತ ಹೇಳ್ತೀವಲ್ವ, ಅದರ ಅಪೇಕ್ಷೆ ಬಂದಾಗ, ನನಗೆ ತಿನ್ನಬೇಕು ಕುಡಿಬೇಕು ಅಂತ ಭಗವಂತನಿಗೆ ಅನ್ನಿಸ್ದಾಗ ಆಗ ಹೊಟ್ಟೆ ಮತ್ತು ಕರುಳುಗಳು ಮತ್ತು ನಾಡಿಗಳು ಇವೆಲ್ಲವೂ ಕೂಡ ಹುಟ್ಟುಕೊಳ್ಳುತ್ತೆ. ನದಿಗಳು, ಸಮುದ್ರಗಳು ಅವರ ತುಷ್ಟಿ ಪುಷ್ಟಿಗಳಿಗೆ ಆಕರವಾಗಿದೆ. ಈಗ ಕರುಳು, ಹೊಟ್ಟೆ ಭಾಗ ಇದೆಲ್ಲ ಪುಷ್ಟಿಯಾಗಿರಬೇಕು, ಮತ್ತು ನಮ್ಮ ಒಂದು ತೃಷೆ ಇರುತ್ತಲ್ಲ, ಬೇಕು ಅನ್ನೋದು, ಅದು ಸಂತೃಪ್ತಿ ಆಗಬೇಕು ಅಂತಂದರೆ ಅದಕ್ಕೆ ಕಾರಣ ನದಿಗಳು ಮತ್ತು ಸಮುದ್ರಗಳು ಅಂತ ಹೇಳಿದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಕರಳುಗಳ ನಿಯಂತ್ರಕ ದೇವತೆಗಳು ನದಿಗಳಾಗಿವೆ, ನಾಡಿಗಳು ಸಮುದ್ರಗಳಾಗಿವೆ. ಆಹಾರ ಮತ್ತು ಪಾನೀಯಗಳಿಂದ ಹೊಟ್ಟೆಯನ್ನು ತುಂಬಿಕೊಳ್ಳುವುದು ತುಷ್ಟಿಗೆ ಕಾರಣ. ಆಹಾರ ಮತ್ತು ಪಾನೀಯಗಳ ಪೋಷಕ ದ್ರವ್ಯವು ದೈಹಿಕ ಶಕ್ತಿಗಳ ಹಾನಿಯನ್ನು ಸರಿಪಡಿಸುತ್ತದೆ. ಆದ್ದರಿಂದ ಶರೀರದ ಆರೋಗ್ಯವು ಕರಳುಗಳು ಮತ್ತು ನಾಡಿಗಳ ಆರೋಗ್ಯಕರ ಕ್ರಿಯೆಗಳನ್ನು ಅವಲಂಬಿಸಿದೆ. ಇವೆರಡರ ನಿಯಂತ್ರಕ ದೇವತೆಗಳಾದ ನದಿಗಳು ಮತ್ತು ಸಮುದ್ರಗಳು ಕರುಳುಗಳು ಮತ್ತು ನಾಡಿಗಳನ್ನು ಆರೋಗ್ಯ ಸ್ಥಿತಿಯಲ್ಲಿ ಇರಿಸುತ್ತವೆ. ನೋಡಿ, ಇದೊಂದು ಹೊಸ ವಿಷಯ, ನಮಗೆ ಗೊತ್ತಿರಲಿಲ್ಲ ಅನ್ಸುತ್ತೆ, ಕೆಲವರಿಗೆ ಗೊತ್ತಿರ್ಬೋದು. ಈಗ ತಿಳ್ಕೊಳ್ಳೋಣ ನಾವು ಏನು ಅಂತಂದ್ಬಿಟ್ಟು. ಈಗ ಕರುಳುಗಳಿದೆಯಲ್ಲ ನಮ್ಮ ಹೊಟ್ಟೆನಲ್ಲಿ, ಅದರ ನಿಯಂತ್ರಕ ದೇವತೆ ನೋಡಿ ನದಿಗಳು. ಆಮೇಲೆ ನಾಡಿಗಳಿದೆಯಲ್ಲ, ಎಷ್ಟೋ ನಾಡಿಗಳಿದೆ ನಮ್ಮ ಶರೀರದಲ್ಲಿ, ಅದೆಲ್ಲ ಸಮುದ್ರಗಳು ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಕುಡಿಯೋದು, ತಿನ್ನೋದು ಇದನ್ನೆಲ್ಲ ಮಾಡ್ತೀವಿ. ಅದರಿಂದ ಏನು ಮಾಡ್ತೀವಿ, ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತೀವಿ. ಆ ಒಂದು ತುಷ್ಟಿಗೆ ಈ ಆಹಾರ ಪಾನೀಯಗಳೇ ಕಾರಣ. ಆ ಆಹಾರ ಪಾನೀಯಗಳು ಏನು ಮಾಡುತ್ತೆ, ಅವೆಲ್ಲ ಪೋಷಕ ದ್ರವ್ಯಗಳು, ಏನನ್ನೋ ಕುಡಿಯೋದಲ್ಲ, ಹೆಲ್ತಿಯಾಗಿರುವಂಥದ್ದು, ಆರೋಗ್ಯಕರವಾಗಿರುವಂಥದ್ದನ್ನು ನಾವು ತಿನ್ನಬೇಕು, ಕುಡಿಬೇಕು. ಅದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಶಕ್ತಿ ಕಡಿಮೆ ಇರುತ್ತೆ ಅಂತ ಇಟ್ಕೊಳ್ಳಿ, ಅದನ್ನು ಸರಿಪಡಿಸುವಂಥ ಕೆಲಸ ಯಾರು ಮಾಡ್ತಾರೆ, ಈ ಆಹಾರ ಪಾನೀಯಗಳು. ಅದನ್ನು ತಗೊಂಡಾಗ ನಮ್ಮ ಶರೀರಕ್ಕೆ ಒಂದು ಎನರ್ಜಿ ಬರುತ್ತೆ ಅಲ್ವಾ. ಮತ್ತು ನಮ್ಮಲ್ಲಿ ಏನೇನು ಡ್ಯಾಮೇಜ್ ಆಗಿರುತ್ತೋ ಒಳಗಡೆ ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸ ಕೂಡ ಇವು ಮಾಡುತ್ತೆ. ಅದಕ್ಕೋಸ್ಕರನೇ ಶರೀರದ ಆರೋಗ್ಯ ಅನ್ನೋದು ಎಲ್ಲಿಂದ ಶುರುವಾಗುತ್ತೆ, ಕರುಳು ಮತ್ತು ನಾಡಿಗಳು ಆರೋಗ್ಯವಾಗಿದ್ದರೆ ನಮ್ಮ ಶರೀರ ಕೂಡ ಆರೋಗ್ಯವಾಗಿರುತ್ತೆ. ಅದಕ್ಕೆ ಕರುಳನ್ನ ಮತ್ತು ನಾಡಿಯನ್ನ ಆರೋಗ್ಯವಾಗಿಟ್ಕೋಬೇಕು. ಅದಕ್ಕೆ ಏನು ಮಾಡಬೇಕು, ಒಳ್ಳೆ ಆಹಾರ, ಪೌಷ್ಟಿಕವಾಗಿರುವಂಥ ಆಹಾರವನ್ನು ನಾವು ತಗೋಬೇಕು. ಈ ಎರಡರ ನಿಯಂತ್ರಕ ದೇವತೆಗಳು ಯಾರು ಅಂತಂದರೆ ನದಿಗಳು ಮತ್ತು ಸಮುದ್ರಗಳು. ಕರುಳುಗಳು ಮತ್ತು ನಾಡಿಗಳನ್ನು ಆರೋಗ್ಯವಾಗಿ ಇರಿಸುವಂಥದ್ದು ಯಾರು ಅಂದರೆ ನದಿಗಳು ಮತ್ತು ಸಮುದ್ರಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ 30ನೇ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ತನ್ನ ಸ್ವಂತ ಶಕ್ತಿಯ ಚಟುವಟಿಕೆಗಳನ್ನು ಕುರಿತು ಚಿಂತಿಸೋದಕ್ಕೆ ಇಷ್ಟಪಟ್ಟಾಗ, ಅಂದರೆ ಈಗ ನಾನು ಏನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ ಅಂತೆಲ್ಲ ಚಿಂತನೆ ಮಾಡುವಂಥ ಒಂದು ಆಸೆ ಬರುತ್ತಂತೆ ಭಗವಂತನಿಗೆ. ಆಗ ಹೃದಯ ಅಂದರೆ ಮನಸ್ಸಿನ ಪೀಠ ಯಾವುದು, ಹೃದಯ, ಅದು ಮನಸ್ಸು, ಚಂದ್ರ, ಸಂಕಲ್ಪ, ಈ ಎಲ್ಲ ಬಯಕೆಗಳು ಕೂಡ ವ್ಯಕ್ತವಾಗುತ್ತೆ. ನೋಡಿ, ಭಗವಂತ ಇಚ್ಛೆ ಪಟ್ಟಿದ್ರಿಂದಾನೇ ಇದೆಲ್ಲ ನಡೀತಾ ಇರೋದು.
ಇಲ್ಲಿ ಯಾವುದೂ ತಂತಾನಾಗಿ ಆಗ್ಬಿಟ್ಟಿಲ್ಲ. ಭಗವಂತ ಒಂದೊಂದನ್ನೇ ಇಚ್ಛೆ ಪಡ್ತಾ ಬರ್ತಾ ಇದ್ದಾನೆ. ಆಗ ಒಂದೊಂದೇ ಸೃಷ್ಟಿ ಆಗ್ತಾ ಇದೆ. ಈಗ ತನ್ನ ಸ್ವಂತ ಚಟುವಟಿಕೆಗಳು, ಈಗ ನಾನು ಏನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಈ ರೀತಿ ಎಲ್ಲ ನಾನು ಯೋಚನೆ ಮಾಡಬೇಕು ಅಂತ ಅವನ ಮನಸ್ಸು ಬಂದಾಗ, ಚಿಂತನೆ ಮಾಡ್ಬೇಕು ನಾನು ಇದ್ರ ಬಗ್ಗೆ ಅಂತಂದಾಗ ಹೃದಯ ಅನ್ನೋದು ಸೃಷ್ಟಿಯಾಗುತ್ತೆ, ಮನಸ್ಸು ಅನ್ನೋದು ಸೃಷ್ಟಿಯಾಗುತ್ತೆ, ಸಂಕಲ್ಪಗಳು ಅನ್ನೋದು ಸೃಷ್ಟಿಯಾಗುತ್ತೆ, ಚಂದ್ರ ಸೃಷ್ಟಿಯಾಗ್ತಾನೆ. ಅದಕ್ಕೆ ಚಂದ್ರನನ್ನು ಮನಸ್ಸಿನ ದೇವತೆ ಅಂತ ಕರೀತಾರೆ. ಮತ್ತು ಎಲ್ಲ ಬಯಕೆಗಳು ಕೂಡ ವ್ಯಕ್ತವಾಗುತ್ತೆ. ಈಗ ಅರ್ಥ ಆಯ್ತಲ್ವ ನಮಗೆ ಹೇಗೆ ಈ ಒಂದು ಬಯಕೆಗಳು, ಮನಸ್ಸು ಇದೆಲ್ಲ ಸೃಷ್ಟಿಯಾಯಿತು ಅಂತಂದ್ಬಿಟ್ಟು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಪ್ರತಿಯೊಬ್ಬ ಜೀವಿಯ ಹೃದಯವು ದೇವೋತ್ತಮ ಪರಮಪುರುಷನ ಸ್ವಾಂಶ ವಿಸ್ತರಣೆಯಾದ ಪರಮಾತ್ಮನ ಪೀಠವಾಗಿದೆ. ಅವನಿಲ್ಲದೆ ಜೀವಿಯು ಪೂರ್ವ ಕರ್ಮಾನುಸಾರ ಕಾರ್ಯಶಕ್ತಿಗೆ ಒಳಗಾಗಲಾರ. ನೋಡಿ, ಪ್ರತಿಯೊಬ್ಬ ಜೀವಿಯ ಹೃದಯ ಇದೆಯಲ್ಲ, ಅದು ಭಗವಂತನ ಸ್ವಾಂಶ ವಿಸ್ತರಣೆ. ನಾವು ಇದ್ರ ಮುಂಚೆನೆ ತಿಳ್ಕೊಂಡಿದ್ದೀವಿ ಭಗವಂತ ಹೇಗೆ ಅವನು ಪರಮಾತ್ಮನಾಗಿ ವಿಸ್ತರಣೆ ಮಾಡ್ಕೊಳ್ತಾನೆ, ಯಾಕೆ ಮಾಡ್ಕೊಳ್ತಾನೆ ಅಂತಂದ್ಬಿಟ್ಟು. ಸೊ ಅವನು ನಮ್ಮ ಹೃದಯದಲ್ಲಿ ಕೂತಿರ್ತಾನೆ. ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ಆ ಭಗವಂತ ಪರಮಾತ್ಮನಾಗಿ ಕೂತಿರ್ತಾನೆ. ಅಂದರೆ ಆ ಹೃದಯ ಅನ್ನೋದು ಭಗವಂತನ ಪೀಠ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಈಗ ಭಗವಂತ ಇಲ್ಲದೆ ಇದ್ರೆ ಈಗ ನಮಗೆ ಈ ಜನ್ಮದ್ದೇ ನೆನಪಿರೋದಿಲ್ಲ. ಹಿಂದಿನ ಜನ್ಮಕ್ಕೆ ಅನುಸಾರವಾಗಿ ನಾನು ಅಲ್ಲಿ ಏನು ಕೆಲಸ ಮಾಡಿರ್ತೀನೋ ಅದರ ಅನುಸಾರವಾಗಿ ನಮಗೆ ಈ ಶರೀರ ಸಿಕ್ಕಿರುತ್ತೆ. ಇವಾಗ ಇದರಲ್ಲಿ ಏನು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಲ್ಲ. ಸೊ ನನಗೆ ಹಿಂದಿನ ಜನ್ಮದ ಗೊತ್ತಿರೋದಿಲ್ಲ, ಈ ಜನ್ಮದಲ್ಲಿ ನಾನು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಆ ಸಹಾಯವನ್ನು ಭಗವಂತ ಮಾಡ್ತಾನೆ. ಅವನಿಲ್ಲದೆ ಇದ್ದರೆ ಜೀವಿ ಪೂರ್ವ ಕರ್ಮಕ್ಕೆ ಅನುಸಾರವಾಗಿ ನಾವು ಕೆಲಸಕ್ಕೆ ತೊಡಗೋದಕ್ಕೆ ಸಾಧ್ಯನೇ ಇಲ್ಲ. ಅವನಿರೋದ್ರಿಂದ ನಮಗೆ ನೆನಪಿಸ್ತಾನೆ, ಈ ಕೆಲಸ ಮಾಡು ನೀನೀಗ ಅಂತಂದ್ಬಿಟ್ಟು. ಸೊ ಹಿಂದಿನ ಜನ್ಮದ ಕರ್ಮಕ್ಕೆ ಅನುಸಾರವಾಗಿ ನಾವು ಈ ಜನ್ಮದಲ್ಲಿ ಕೆಲಸಗಳನ್ನು ಮಾಡ್ತೀವಿ. ಭೌತಿಕ ಜಗತ್ತಿನಲ್ಲಿ ಬದ್ಧರಾಗಿರುವ ಜೀವಿಗಳು ಅವರಲ್ಲಿರುವ ಒಲವಿಗನುಗುಣವಾಗಿ ಸೃಷ್ಟಿಯಲ್ಲಿ ವ್ಯಕ್ತರಾಗುತ್ತಾರೆ. ಪರಮಾತ್ಮನ ನಿರ್ದೇಶನದಲ್ಲಿ ಪ್ರತಿಯೊಬ್ಬರಿಗೂ ಭೌತಿಕ ಶಕ್ತಿಯಿಂದ ಅಗತ್ಯವಾದ ಭೌತಿಕ ದೇಹವನ್ನು ನೀಡಲಾಗುತ್ತದೆ. ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಅಂದರೆ ಅರ್ಥ ಏನು? ಈಗ ನಾವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಕೆಲಸ ಮಾಡಿರ್ತೀವಿ, ಮತ್ತು ಇಷ್ಟಪಟ್ಟಿರ್ತೀವಿ, ನಾವು ಯಾವುದೋ ಒಂದು ವ್ಯಕ್ತಿಗಳಾಗಬೇಕು, ನನಗೆ ಇನ್ನೂ ಆಸೆಗಳಿರುತ್ತೆ, ಆಗಲೇ ಸತ್ತೋಗ್ಬಿಟ್ಟಿರ್ತೀನಿ, ಆದರೆ ನಾನು ಇಷ್ಟಪಟ್ಟಿರ್ತೀನಲ್ವಾ, ಅದಕ್ಕೆ ಸರಿಯಾದಂತಹ ದೇಹವನ್ನು ನಮಗೆ ಭಗವಂತ ಕೊಡ್ತಾನೆ. ಭಗವಂತನ ನಿರ್ದೇಶನದಲ್ಲೇ ಈ ಕೆಲಸಗಳೆಲ್ಲ ನಡೆಯುವಂಥದ್ದು. ಇದನ್ನು ಭಗವದ್ಗೀತೆಯಲ್ಲಿ ವಿವರಣೆ ಮಾಡಿದ್ದಾರೆ. ಭಗವದ್ಗೀತೆ ತುಂಬ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಅದರಲ್ಲಿ ಪ್ರತಿಯೊಂದು ವಿಚಾರ ಕೂಡ ಡೀಟೇಲ್ ಆಗಿ ಭಗವಂತ ಸ್ವಯಂ ಹೇಳಿರೋದ್ರಿಂದ ಅದು ತುಂಬ ಇಂಪಾರ್ಟೆಂಟು. ಸೊ ಭಗವದ್ಗೀತೆಯನ್ನು ನಮ್ಮ ಜೀವನದಲ್ಲಿ, ನಮ್ಮ ಶರೀರದಲ್ಲಿ ಈ ಚೈತನ್ಯ ಇರೋ ತನಕ, ಅಂದರೆ ನಾವು ಬದುಕಿರೋ ತನಕ ಭಗವದ್ಗೀತೆ ಅಧ್ಯಯನವನ್ನು ಬಿಡಬಾರ್ದು. ಪ್ರತಿನಿತ್ಯ ನಾವು ಭಗವದ್ಗೀತೆಯನ್ನು ಕೇಳಬೇಕು, ಓದಬೇಕು, ಅಥವಾ ಏನೋ ಒಂದು ಒಟ್ಟಿನಲ್ಲೇನೋ ಅದರಲ್ಲಿ ಏನು ತತ್ವಗಳನ್ನು ಹೇಳಿದಾನೋ ಭಗವಂತ, ಅದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತಾನೇ ಇರಬೇಕು. ಅದು ಒಂದು ದಿವಸ ಓದ್ಬಿಟ್ಬಿಡೋ ಅಂಥದ್ದಲ್ಲ, ಅದು ಲೈಫ್ ಲಾಂಗು ನಾವು ಓದ್ತಾ ಇದ್ದಾಗ ನಾವೇನು ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಪ್ರತಿದಿನ ಒಂದೊಂದು ಹೊಸದು ನಾವು ಕಲಿತಾ ಹೋಗ್ತೀವಿ ಅದರಲ್ಲಿ. ಈಗ ಇಲ್ಲಿ 9ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ ಭಗವಂತ ಅಂತಂದರೆ, ನನ್ನ ಶಕ್ತಿಗಳಲ್ಲಿ ಒಂದಾಗಿರುವಂಥ ಈ ಐಹಿಕ ಪ್ರಕೃತಿ ಇದೆಯಲ್ಲ, ಇದು ಎಲ್ಲ ಚರಾಚರ ವಸ್ತುಗಳನ್ನು ಕೂಡ ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತೆ. ಈ ಒಂದು ಅಭಿವ್ಯಕ್ತಿ ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತೆ, ಮತ್ತೆ ಮತ್ತೆ ನಾಶವಾಗುತ್ತೆ ಅಂತ ಭಗವಂತ ಹೇಳಿದ್ದಾನೆ. ಆದ್ದರಿಂದ ಪರಮಾತ್ಮನು ಬದ್ಧಾತ್ಮನ ಹೃದಯದಲ್ಲಿರುವಾಗ ಬದ್ಧಾತ್ಮನಲ್ಲಿ ಅವಶ್ಯವಾದ ಮನಸ್ಸು ವ್ಯಕ್ತವಾಗುತ್ತದೆ. ಹೇಗೆ ವ್ಯಕ್ತಿಯು ನಿದ್ದೆಯಿಂದ ಎಚ್ಚೆತ್ತ ನಂತರ ತನ್ನ ಕರ್ತವ್ಯ ಪ್ರಜ್ಞೆ ಹೊಂದುತ್ತಾನೆಯೋ ಹಾಗೆ ತನ್ನ ವೃತ್ತಿ ಪ್ರಜ್ಞೆಯನ್ನು ಹೊಂದುತ್ತಾನೆ. ಆದ್ದರಿಂದ ಪರಮಾತ್ಮನು ಅವನ ಹೃದಯದಲ್ಲಿ ಕುಳಿತ ಮೇಲೆ ಜೀವಿಯ ಭೌತಿಕ ಮನಸ್ಸು ಬೆಳೆಯುತ್ತದೆ. ನೋಡಿ, ಭಗವಂತ ನಮ್ಮ ಹೃದಯದಲ್ಲಿರೋದ್ರಿಂದ ಬದ್ಧಾತ್ಮನಲ್ಲಿ ಅವಶ್ಯಕವಾದಂಥ, ಈಗ ನಮಗೆ ಮನಸ್ಸಿಲ್ಲ ಅಂತಂದರೆ ನಾವು ಯೋಚನೆ ಮಾಡೋದು ಹೇಗೆ, ಕಾರ್ಯಗಳನ್ನು ಹೇಗೆ ನಾವು ಡಿಸೈಡ್ ಮಾಡೋದು, ಇದೆಲ್ಲ ನಮಗೆ ಯೋಚನೆ ಬರುತ್ತಲ್ವಾ. ಸೊ ಭಗವಂತ ಯಾವಾಗ ನಮ್ಮ ಹೃದಯದಲ್ಲಿ ಕೂತ್ಕೊಳ್ತಾನೋ ಬಂದು, ಆಗ ನಮ್ಮಲ್ಲಿ ಮನಸ್ಸು ಅನ್ನೋದು ವ್ಯಕ್ತವಾಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ನೋಡಿ. ಹೇಗೆ ನಾವು ಮಲಗಿರ್ತೀವಿ ಅಂತ ಇಟ್ಕೊಳ್ಳಿ, ಮಲಗಿದಾಗ ನಮಗೆ ಏನೂ ಕೆಲಸ ಮಾಡೋದಿಲ್ಲ,
ಅದೇ ನಾವು ಎದ್ದಿದ ತಕ್ಷಣ ನನ್ನ ಕರ್ತವ್ಯಗಳು ಏನೇನಿದೆಯೋ, ಇವತ್ತು ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು ಅಂತ ನಮ್ಮ ಪ್ರಜ್ಞೆಗೆ ಬರುತ್ತಲ್ವಾ, ಅದೇ ರೀತಿ ತನ್ನ ವೃತ್ತಿ ಪ್ರಜ್ಞೆಯನ್ನು ಹೊಂದುತ್ತಾನೆ. ಅದಕ್ಕೋಸ್ಕರನೇ ಭಗವಂತ ಒಬ್ಬ ವ್ಯಕ್ತಿಯ ಹೃದಯದಲ್ಲಿ ಕೂತ್ಕೊಂಡ ಮೇಲೆ ಆ ಜೀವಿಯ ಭೌತಿಕ ಮನಸ್ಸು ಅನ್ನೋದು ಬೆಳೆಯುತ್ತೆ. ಅಲ್ಲಿವರೆಗೂ ಅವನಿಗೆ ಏನೂ ಗೊತ್ತಿರೋದಿಲ್ಲ, ಆಯಿತಾ. ಅದಕ್ಕೆ ಭಗವಂತ ನಾವು ಈ ಶರೀರವನ್ನು ಬಿಟ್ಟು ಬೇರೆ ಶರೀರಕ್ಕೆ ಹೋಗ್ತೀವಲ್ಲ, ಅದ ತಕ್ಷಣ ನಮ್ಮ ಹೃದಯದಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನೆ ಅವನು. ಯಾಕಂದರೆ ನಮಗೆ ಆ ಕೆಲಸಗಳನ್ನು ಮಾಡಿಸ್ಬೇಕಲ್ವಾ, ಆ ಶರೀರದಲ್ಲಿ ಏನೇನು ಕೆಲಸಗಳಾಗಬೇಕೋ ಅದನ್ನೆಲ್ಲ ಮಾಡಿಸ್ಬೇಕಲ್ವಾ, ಅದಕ್ಕೋಸ್ಕರ. ಆಮೇಲೆ ಮನಸ್ಸು ನಿಯಂತ್ರಕ ದೇವತೆ, ಅನಂತರ ಮನಸ್ಸಿನ ಕ್ರಿಯೆಗಳು ಎಲ್ಲವೂ ಕೂಡ ಸೃಷ್ಟಿಯಾಗುತ್ತೆ. ಹೃದಯವು ವ್ಯಕ್ತವಾಗದೆ ಮನಸ್ಸಿನ ಕ್ರಿಯೆಗಳು ಆರಂಭವಾಗುವುದಿಲ್ಲ. ಭಗವಂತನು ಭೌತಿಕ ಸೃಷ್ಟಿಯ ಚಟುವಟಿಕೆಗಳನ್ನು ನೋಡಲು ಬಯಸಿದಾಗ ಹೃದಯವು ವ್ಯಕ್ತವಾಯಿತು. ಈಗ ನೋಡಿ, ಒಬ್ಬ ಮನುಷ್ಯನ ಹೃದಯದಲ್ಲಿ ಪರಮಾತ್ಮ ಕೂತ್ಕೊಂಡ್ಮೇಲೆ ಈ ಒಂದು ಭೌತಿಕ ಮನಸ್ಸು ಅನ್ನೋದು ಬೆಳೆಯುತ್ತೆ. ಆಮೇಲೆ ಏನಾಗುತ್ತೆ, ಮನಸ್ಸು ಬೆಳೀತು. ಆಮೇಲೆ ಅದರ ನಿಯಂತ್ರಕ ದೇವತೆ ಯಾರು, ಚಂದ್ರ, ಅವನು ಬರ್ತಾನೆ. ಆಮೇಲೆ ಮನಸ್ಸಿನ ಕ್ರಿಯೆಗಳು, ಈಗ ನಾವು ಮನಸ್ಸಿನಿಂದ ಏನೇನು ಕೆಲಸಗಳನ್ನು ಮಾಡ್ತೀವಿ, ಚಿಂತನೆ ಮಾಡ್ತೀವಿ, ಭಾವನೆಗಳಿರುತ್ತೆ, ಇದರಲ್ಲಿ ಆಸೆಗಳಿರುತ್ತೆ, ಇಚ್ಛೆಗಳು ಅಂತ ಹೇಳ್ತೀವಲ್ವ, ಇದೆಲ್ಲ ಮನಸ್ಸಿನ ಕ್ರಿಯೆಗಳು. ಇದೆಲ್ಲನೂ ಕೂಡ ಉಂಟಾಗತ್ತೆ ನಮ್ಮ ಒಳಗಡೆ. ಹೃದಯನೇ ಇಲ್ಲದೆ ಇದ್ರೆ ಮನಸ್ಸಿನ ಕ್ರಿಯೆಗಳು ಆರಂಭ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಭಗವಂತನಿಗೆ ಈ ಭೌತಿಕ ಸೃಷ್ಟಿಯ ಚಟುವಟಿಕೆಗಳನ್ನ ನಾನು ನೋಡಬೇಕು ಅಂತ ಇಷ್ಟಪಡ್ತಾನಂತೆ. ಈಗ ನಾವೇನ್ ಮಾಡ್ತಾ ಇದ್ದೀವಿ, ಪ್ರತಿನಿತ್ಯ ಏನೇನು ನಡೀತಾ ಇದೆಯೋ ಈ ಪ್ರಪಂಚದಲ್ಲಿ ನೋಡಬೇಕು ಅಂತ ಇಷ್ಟಪಡ್ತೀವಿ. ಯಾರೋ ಹಾಡು ಹೇಳ್ತಾರೆ, ಅದನ್ನು ಕೇಳಬೇಕು ಅಂತ ಇಷ್ಟಪಡ್ತೀವಿ. ಆಮೇಲೆ ಯಾರೋ ನೃತ್ಯವನ್ನು ಮಾಡ್ತಾ ಇರ್ತಾರೆ, ಅದನ್ನು ನೋಡಬೇಕು ಅಂತ ಇಷ್ಟಪಡ್ತೀವಿ. ಯಾವುದೋ ಒಂದು ಸೀನರಿ ಇರುತ್ತೆ, ಅದನ್ನು ನೋಡೋದಕ್ಕೆ ಹೋಗ್ತೀವಿ. ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ದೇವರ ಆರಾಧನೆ ನಡೀತಾ ಇರುತ್ತೆ, ಅದನ್ನು ನೋಡಬೇಕು ಅಂತ ಇಷ್ಟಪಡ್ತೀವಿ. ಈ ರೀತಿ ಭಗವಂತನಿಗೂ ಕೂಡ ಈ ಭೌತಿಕ ಪ್ರಪಂಚದಲ್ಲಿ ಆಗುವಂಥ ತನ್ನ ಸೃಷ್ಟಿಯ ಚಟುವಟಿಕೆಗಳನ್ನು ನೋಡಬೇಕು ಅಂತ ಇಚ್ಛೆ ಆದಾಗ ಈ ಹೃದಯ ಅನ್ನೋದು ವ್ಯಕ್ತವಾಗುತ್ತೆ. ಹೃದಯ ಇಲ್ಲ ಅಂತಂದ್ರೆ ಮನಸ್ಸು ಹುಟ್ಕೊಳ್ಳೋದಿಲ್ಲ, ಮನಸ್ಸಿಲ್ಲ ಅಂತಂದ್ರೆ ಯಾವುದೇ ರೀತಿಯ ಕೆಲಸಗಳು ನಡೆಯೋದಿಲ್ಲ. ಯಾಕಂದ್ರೆ ಭಾವನೆಗಳು, ಚಿಂತನೆಗಳು, ಇಚ್ಛೆಗಳು ಇವೆಲ್ಲವೂ ಕೂಡ ಆಗೋದು ಎಲ್ಲಿಂದ, ಮನಸ್ಸಿನಿಂದ. ಸೊ ಅದಕ್ಕೆ ಮನಸ್ಸು ಕೂಡ ತುಂಬಾ ಇಂಪಾರ್ಟೆಂಟು. ಆ ಮನಸ್ಸು ಯಾವಾಗ ಸೃಷ್ಟಿಯಾಗುತ್ತೆ, ಹೇಗೆ ಸೃಷ್ಟಿಯಾಗುತ್ತೆ, ಈ ವಿಚಾರವನ್ನೆಲ್ಲ ನಾವು ಈ ಶ್ಲೋಕದಿಂದ ತಿಳ್ಕೊಂಡ್ವಲ್ವಾ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.